ಶ್ರೀಕಾಂತ ಪೂಜಾರಿಗೆ ಜಾಮೀನು ಮಂಜೂರಾಗಿದೆ. ಶ್ರೀಕಾಂತ ಪೂಜಾರಿಗೆ ಜಾಮೀನು ಮಂಜೂರು. ಹುಬ್ಬಳ್ಳಿಯ 1ನೇ ಹೆಚ್ಚುವರಿ ಕೋರ್ಟ್ನಿಂದ ಆದೇಶ ಹೊರಬಿದ್ದಿದೆ. ಷರತ್ತುಬದ್ಧ ಜಾಮೀನನ್ನ ಮಂಜೂರು ಮಾಡಿದೆ ನ್ಯಾಯಾಲಯ. ಇನ್ನು ಶ್ರೀಕಾಂತ್ ಅವರ ಪರ ವಕೀಲರನ್ನ ನಮ್ಮ ಪ್ರತಿನಿಧಿ ಮಾತನಾಡಿಸಿದ್ದಾರೆ, ನೋಡೋಣ ಬನ್ನಿ. ಷರತ್ತು ಏನು ಅನ್ನೋದು ಇದುವರೆಗೆ ನಮಗೆ ಕಾಪಿ ಸಿಕ್ಕಿಲ್ಲ. ಕಾಪಿ ಸಿಕ್ಕ ತಕ್ಷಣ ಏನು ಷರತ್ತುಗಳನ್ನ ವಿಧಿಸಿದ್ದಾರೆ ಅನ್ನೋದು ನೋಡಿಕೊಂಡು ನಾಳೆ ಸಾಯಂಕಾಲವರೆಗೆ, ನಾಳೆ ಮಧ್ಯಾಹ್ನ ಅಷ್ಟೊತ್ತಿಗೆ ಇದೆಲ್ಲ ಪ್ರಕ್ರಿಯೆ ಮುಗಿತೀವಿ. ನಾಳೆ ಸಾಯಂಕಾಲ ಶ್ರೀಕಾಂತ್ ಪೂಜಾರಿ ಜೈಲಿನಿಂದ ಬಿಡುಗಡೆ ಆಗೋದು ಶತಸಿದ್ಧ. ಈಗ ನಿನ್ನೆ ಶಹರ ಠಾಣೆ ಇನ್ಸ್ಪೆಕ್ಟರ್ ಕೂಡ ಒಂದು ತಕರಾರು ಅರ್ಜಿಯನ್ನು ಸಲ್ಲಿಸಿದ್ರು. ಈಗ ಈ 16 ಕೇಸ್ಗಳು ಅವ್ರ ಮೇಲಿದ್ರು ಕೂಡ 15 ಕೇಸ್ಗಳಲ್ಲಿ ಅವ್ರು ಖುಲಾಸೆಯಾಗಿದ್ದರು. ಈಗ ಹೇಗಿತ್ತು ಸರ್ ಇದು? ನೋಡಿ, ಈ ಪ್ರಕರಣ 1992 ನಂತರ ಆತನ ಮೇಲೆ ಸುಮಾರು 15 ಕೇಸುಗಳನ್ನ ದಾಖಲು ಮಾಡಲಾಗಿತ್ತು. ಆತ 15 ಕೇಸುಗಳಲ್ಲಿ ನ್ಯಾಯಾಲಯದಿಂದ ಜಾಮೀನು ಪಡೆದಿದ್ದಾನೆ, ನ್ಯಾಯಾಲಯದಲ್ಲಿ ವಿಚಾರಣೆಯನ್ನು ಎದುರಿಸಿದ್ದಾನೆ. ಹೀಗಾಗಿ ಮತ್ತು ಅದೇ ವಿಳಾಸದಲ್ಲಿ ಆತ ಇರೋದರಿಂದ ಅವನಿಗೆ ರೇಷನ್ ಕಾರ್ಡು, ಆಧಾರ್ ಕಾರ್ಡ್ ಮತ್ತು ಬ್ಯಾಂಕ್ ಖಾತೆಗಳು ಮತ್ತು ಅವನ ಪೇರೆಂಟ್ಸು ಅಲ್ಲೇ ಇರೋದರಿಂದ ಅಬ್ಸ್ಕಾಂಡ್ ಆಗುವಂಥ ಸಂಭವ ಇಲ್ಲ ಅನ್ನೋದನ್ನು ಎಳೆಯಾಗಿ ನಿನ್ನೆ ಮನದಟ್ಟು ಮಾಡಿದ್ದೀವಿ ನ್ಯಾಯಾಲಯಕ್ಕೆ. ಹೀಗಾಗಿ ನಮ್ಮ ಜಾಮೀನು ಅರ್ಜಿಯನ್ನು ಪುರಸ್ಕರಿಸಿದೆ ನ್ಯಾಯಾಲಯ. ಈ ಕೇಸ್ ಇನ್ನೂ ಕಂಟಿನ್ಯೂ ಆಗುತ್ತೆ ಸರ್? ಇದು ಈಗ ಜಾಮೀನು ಪ್ರಕ್ರಿಯೆ, ಈಗ ಮುಂದೆ ಅದರದೇ ಆದಂಥ ಪ್ರಕ್ರಿಯೆಗಳು ನಡೀತವೆ. ಸಾಕ್ಷಿ ವಿಚಾರಣೆ ನಡೀತೆ ನ್ಯಾಯಾಲಯದಲ್ಲಿ. ಮುಂದೆ ನ್ಯಾಯಾಲಯದಲ್ಲಿ ಪ್ರಕರಣವನ್ನು ಎದುರಿಸ್ತವೆ. ಶ್ರೀಕಾಂತ್ ಪರ ಲಾಯರ್ ಆಗಿ ನೆಕ್ಸ್ಟ್ ಸ್ಟೆಪ್ ಏನು ಸರ್? ಮುಂದಿನ ಈಗ ಮೊದಲ ಬಿಡುಗಡೆ ಮಾಡಿಸ್ತೇವೆ. ಬಿಡುಗಡೆ ಮಾಡಿಸಿದ ಮೇಲೆ ಇನ್ನಷ್ಟು ದಾಖಲೆಗಳನ್ನ ಕಲೆ ಹಾಕೋದಿದೆ. ದಾಖಲೆಗಳ ಆಧಾರದ ಮೇಲೆ ಇದನ್ನು ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಏನಾದರೂ ಮೇಲ್ಮನವಿಯನ್ನು ಮಾಡಬೇಕು ಅಥವಾ ಏನು ಅನ್ನೋದ್ರ ಬಗ್ಗೆ ದಾಖಲೆಗಳನ್ನ ಕ್ವಾಶ್ಗೆ ಹಾಕೋದ್ರ ಬಗ್ಗೆ ಯೋಚನೆ ಮಾಡಿಕೊಂಡು ಮುಂದಿನ ನಿರ್ಣಯವನ್ನು ದಾಖಲೆಗಳ ಕಲೆ ಹಾಕಿ ಮುಂದಿನ ನಿರ್ಣಯವನ್ನು ತೆಗೆದುಕೊಳ್ಳೋದು. ನ್ಯಾಯಾಲಯ ಶ್ರೀಕಾಂತ್ ಅವರಿಗೆ ಜಾಮೀನು ನೀಡಿದೆ. ಆದರೆ ಬಿಡುಗಡೆ ಮತ್ತು ಷರತ್ತುಗಳ ಬಗ್ಗೆ ಇನ್ನೂ ನಮಗೆ ಪ್ರತಿ ಲಭ್ಯವಾಗಿಲ್ಲ. ಇವತ್ತು ಸಂಜೆ ಅಥವಾ ನಾಳೆ ಬಿಡುಗಡೆ ಆಗ್ಬೋದು ಅನ್ನೋದು ಶ್ರೀಕಾಂತ್ ಪರ ವಕೀಲರ ಮಾತು. ಕ್ಯಾಮ್ರಾ ಪರ್ಸನ್ ಶಿವಾಜ್ ಜೊತೆ ಶಿವಕುಮಾರ್, TV9 ಹುಬ್ಬಳ್ಳಿ. ಜಾಮೀನು ಸಿಕ್ಕರೂ ಇಂದು ಬಿಡುಗಡೆ ಆಗಲ್ಲ ಶ್ರೀಕಾಂತ್. ಸಂಜೆ 6ರೊಳಗೆ ಆದೇಶ ಪ್ರತಿ ಜೈಲಧಿಕಾರಿಗಳ ಕೈ ಸೇರಬೇಕು. ಸಮಯದ ಅಭಾವದಿಂದ ಆದೇಶ ಪ್ರತಿ ಕೈ ಸೇರೋದು ತಡ ಆಗುವ ಸಾಧ್ಯತೆ ಇದೆ. ಹೀಗಾಗಿ ಶ್ರೀಕಾಂತ ಪೂಜಾರಿ ನಾಳೆ ಜೈಲಿನಿಂದ ಬಿಡುಗಡೆಯಾಗಲಿದ್ದಾರೆ. ಜಾಮೀನು ಸಿಕ್ಕರೂ ಇವತ್ತು ಶ್ರೀಕಾಂತ ಪೂಜಾರಿ ಜೈಲಿನಿಂದ ಹೊರಬರೋದಿಲ್ಲ. ಯಾಕಂದ್ರೆ ಕೋರ್ಟ್ನ ಆದೇಶದ ಪ್ರತಿ ಜೈಲಧಿಕಾರಿಗಳ ಕೈ ಸೇರಬೇಕು ಸಂಜೆ 6 ಗಂಟೆಯ ಒಳಗಡೆ. ಈಗಾಗಲೇ 4 ಗಂಟೆಯಾಗಿದೆ. ಒಂದಷ್ಟು ಪ್ರೊಸೀಜರ್ ಇರುತ್ತೆ. ಆ ಪ್ರೊಸೀಜರ್ ಎಲ್ಲ ಕಂಪ್ಲೀಟ್ ಆಗೋದ್ರ ಒಳಗಡೆ ಟೈಮ್ ಆಗಬಹುದು. ಹಾಗಾಗಿ ಇವತ್ತು ಜೈಲಧಿಕಾರಿಗಳ ಕೈಗೆ ಜಾಮೀನು ಪ್ರತಿ ತಲುಪುವ ಸಾಧ್ಯತೆ ಕಡಿಮೆ ಇರೋದ್ರಿಂದ ನಾಳೆ ಶ್ರೀಕಾಂತ ಪೂಜಾರಿ ಅವರು ಜೈಲಿನಿಂದ ಹೊರಬರಬಹುದು ಅಂತ ಹೇಳಲಾಗ್ತಾ ಇದೆ. ಶ್ರೀಕಾಂತ ಪೂಜಾರಿಗೆ ಅಂತೂ ಇಂತೂ ಜಾಮೀನು ಸಿಕ್ಕಿದೆ. ಜಾಮೀನು ಸಿಗುತ್ತಾ ಅಥವಾ ಬೇರೆ ರೀತಿಯ ಬೆಳವಣಿಗೆಗಳನ್ನು ಕಾದು ನೋಡಬಹುದಾ ಅಂತ ಹೇಳಿ ಪ್ರತಿಯೊಬ್ಬರು ಕೂಡ ನಿರೀಕ್ಷೆಯನ್ನು ಇಟ್ಕೊಂಡಿದ್ರು. ಆದರೆ ಇದೀಗ ಶ್ರೀಕಾಂತ ಪೂಜಾರಿ ಅವರ ಪರ ವಕೀಲರು ವಾದವನ್ನು ಮಂಡನೆ ಮಾಡಿದ್ದಾರೆ. ಯಾವ ಕಾರಣಕ್ಕೆ ಶ್ರೀಕಾಂತ ಪೂಜಾರಿಗೆ ಜಾಮೀನನ್ನು ಮಂಜೂರು ಮಾಡಬೇಕು, ಈ ಪ್ರಕರಣ ಏನು, ಪ್ರಕರಣದ ನಂತರ ಏನೆಲ್ಲ ಆಯಿತು, ಎಲ್ಲವನ್ನೂ ಕೂಡ ದಾಖಲೆ ಸಮೇತವಾಗಿ ನ್ಯಾಯಾಲಯಕ್ಕೆ ಮಂಡಿಸಿ ವಾದವನ್ನ ಮಾಡಿದ ಹಿನ್ನೆಲೆಯಲ್ಲಿ ಜಾಮೀನು ಮಂಜೂರಾಗಿದೆ. ಜಾಮೀನು ಸಿಕ್ಕಿದ್ರೂ ಶ್ರೀಕಾಂತ್ಗಿಲ್ಲ ಬಿಡುಗಡೆ ಭಾಗ್ಯ. ಶ್ರೀಕಾಂತ ಪೂಜಾರಿ ಇವತ್ತು ಬಿಡುಗಡೆ ಆಗಲ್ಲ. ಜಾಮೀನು ಪ್ರತಿ ಇನ್ನೂ ಕೂಡ ನಮ್ಮ ಕೈಗೆ ಸಿಕ್ಕಿಲ್ಲ. ಇಂದು ಸಂಜೆ ಜಾಮೀನು ಪ್ರತಿ ನಮ್ಮ ಕೈ ಸೇರಲಿದೆ. 6 ಗಂಟೆ ಒಳಗಡೆ ಇದೆಲ್ಲ ಪ್ರೊಸೀಜರ್ ಮುಗಿಬೇಕು. ಆದರೆ ಅದು ಸಾಧ್ಯವಾಗದ ಹಿನ್ನೆಲೆಯಲ್ಲಿ ನಾಳೆ ಶ್ರೀಕಾಂತ ಪೂಜಾರಿ ಜೈಲಿನಿಂದ ಬಿಡುಗಡೆ ಆಗಲಿದ್ದಾರೆ ಅಂತ ಶ್ರೀಕಾಂತ್ ಪರ ವಕೀಲ ಸಂಜೀವ್ ಬಡಸ್ಕರ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. TV9 ಜೊತೆಗೆ ಮಾತನಾಡಿದ್ರು ಸಂಜೀವ್ ಬಡಸ್ಕರ್ ಅವರು. ಯಾವ ರೀತಿಯಾಗಿ ವಾದ ಮಂಡನೆಯನ್ನು ಮಾಡಿದ್ವಿ, ನ್ಯಾಯಾಲಯಕ್ಕೆ ಯಾವೆಲ್ಲ ವಿಚಾರಗಳನ್ನು ಮನವರಿಕೆ ಮಾಡಿಕೊಡಲಾಯಿತು, ಮುಂದಿನ ತಮ್ಮ ಕಾನೂನು ಹೋರಾಟ ಹೇಗಿರುತ್ತೆ, ಇದೆಲ್ಲದರ ಬಗ್ಗೆಯೂ ಕೂಡ ಸಂಜೀವ್ ಬಡಸ್ಕರ್ ಅವರು TV9 ಜೊತೆಗೆ ಮಾತನಾಡಿದ್ರು. ಆದರೆ ಜಾಮೀನು ಮಂಜೂರಾಗಿದೆ ನಿಜ, ಆದರೆ ಇವತ್ತೇ ಅವರು ಜೈಲಿನಿಂದ ಹೊರಬರುವುದಿಲ್ಲ. ಯಾಕಂದರೆ ಕೋರ್ಟ್ನ ಆದೇಶದ ಪ್ರತಿ ನಮ್ಮ ಕೈ ಸೇರಬೇಕಿದೆ, ಅದು ತಡ ಆಗಬಹುದು. ಹಾಗಾಗಿ ನಾಳೆ ಸಂಜೆ ಅವರು ಜೈಲಿನಿಂದ ಹೊರಬರ್ತಾರೆ ಅಂತ ಹೇಳಿ ಸಂಜೀವ್ ಬಡಸ್ಕರ್ ಅವರು ಮಾಹಿತಿ ಕೊಟ್ಟಿದ್ದಾರೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಶಿವಕುಮಾರ್, ಶ್ರೀಕಾಂತ ಪೂಜಾರಿಗೆ ಜಾಮೀನು ಮಂಜೂರಾಗಿದೆ, ಆದರೂ ಕೂಡ ಬಿಡುಗಡೆ ಭಾಗ್ಯ ಅನ್ನೋದು ಇಲ್ಲ. ಯಾಕಂದ್ರೆ ಕೋರ್ಟ್ನ ಆದೇಶ ಪ್ರತಿ ಇನ್ನೂ ಕೂಡ ವಕೀಲರ ಕೈ ಸೇರಿಲ್ಲ, ಜೈಲಧಿಕಾರಿಗಳ ಕೈ ಸೇರುವುದು ಡಿಲೇ ಆಗುತ್ತೆ ಅಂತ ಹೇಳಲಾಗ್ತಿದೆ. ಏನಿದೆ ಮತ್ತಷ್ಟು ಮಾಹಿತಿ?
ಮಧುಶ್ರೀ, ಈಗ ಶ್ರೀಕಾಂತ್ ಪೂಜಾರಿ ಅವರಿಗೆ ಜಾಮೀನು ಸಿಕ್ಕಿದೆ, ಆದ್ರೆ ಇವತ್ತೇ ಬಿಡುಗಡೆ ಭಾಗ್ಯ ಸಿಗೋ ನಿಮ್ಮಿಂದ ಮಾಹಿತಿಯನ್ನ ಪಡ್ಕೊಳ್ತೀನಿ. ಇದೀಗ ಮಾಜಿ ಸಚಿವರಾಗಿರುವ KS ಈಶ್ವರಪ್ಪನವರು ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಈಶ್ವರಪ್ಪನವರೇ, ಶ್ರೀಕಾಂತ್ ಪೂಜಾರಿ ಅವರಿಗೆ ಜಾಮೀನು ಮಂಜೂರಾಗಿದೆ, ತಮ್ಮ ಮೊದಲ ಪ್ರತಿಕ್ರಿಯೆ? ಈ ಬಂಡತನ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಮತ್ತು ಗೃಹ ಮಂತ್ರಿಗಳು ಸುಳ್ಳು ಹೇಳಿದ್ದಕ್ಕೋಸ್ಕರ ರಾಜ್ಯ ಜನರು ಕ್ಷಮೆ ಕೇಳಬೇಕು. ಮೊದಲನೇದಾಗಿ 16 ಕೇಸ್ಗಳಿದೆ ಶ್ರೀಕಾಂತ ಪೂಜಾರ ಮೇಲೆ ಅಂತ ತಗೊಂಡು ಸುಳ್ಳು ದಾಖಲೆಗಳನ್ನ ಸೃಷ್ಟಿ ಮಾಡಿದ್ರು. ಅವ್ರ ಮೇಲೆ ಇದ್ದಿದ್ದು ಒಂದೇ ಒಂದು ಕೇಸು, ನಂಬರ್ 1. ನಂಬರ್ 2, FIR ಆಗಿಲ್ಲ, ಕೋಟಿ ತಲುಪಿಲ್ಲ, 100 ಕೋಟಿ ತಲುಪಿಲ್ಲ. ಇಂತಹ ಸಂದರ್ಭದಲ್ಲಿ ಕೋರ್ಟ್ ಮುಖ್ಯಮಂತ್ರಿಗಳಿಗೆ ಮತ್ತು ಗೃಹ ಮಂತ್ರಿಗಳಿಗೆ ಛೀಮಾರಿ ಆಗ್ತಾ ಇರೋದು ಆಶ್ಚರ್ಯ. ಈಗ ನಾನು ಹೇಳಕ್ ಇಷ್ಟಪಡ್ತೇನೆ, ನೀವು ಕರ್ನಾಟಕ ರಾಜ್ಯದಲ್ಲಿ ಹಿಂದೂ ಕಾರ್ಯಕರ್ತರ ಮೇಲೆ ಈ ರೀತಿ ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿ ಅವ್ರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳ್ಸಿದಿರಲ್ಲ, ಅದರ ಒಂದು ಪರಿಣಾಮ ಇವತ್ತು ಕೋರ್ಟ್ ಬೈಲ್ಸ್ ಕೊಟ್ಟಿದ್ದಾರೆ. ಮತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮತ್ತು ಗೃಹ ಮಂತ್ರಿಗಳಿಗೆ ಇದು ಅಪಮಾನ. ಇದು ಅವ್ರ ತಕ್ಷಣ ರಾಜ್ಯದ ಜನರು ಕ್ಷಮೆ ಕೇಳಬೇಕು ಮತ್ತು ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿಗಳ ಬಗ್ಗೆ ಕ್ರಮ ತಗೋಬೇಕು. ಇದು ನನ್ನ ಒತ್ತಾಯ. ತಮಗೆ ನಿರೀಕ್ಷೆ ಇತ್ತಾ ಅಂತ ಈಶ್ವರಪ್ಪನವರೇ ಈ ರೀತಿಯ ಒಂದು ಬೆಳವಣಿಗೆ? 100ಕ್ಕೂ ನಿರೀಕ್ಷೆ ಐತೆ. ಯಾಕೆಂದ್ರೆ ಆ ವ್ಯಕ್ತಿ ಎಲ್ಲಾ ಕೇಸು ಕೂಡ ಅವ್ರದ್ದು ಇತ್ಯರ್ಥ ಆಗಿತ್ತು. 92 ಒಂದೇ ಕೇಸ್ ಉಳಿದಿರೋದು. ಆ ಕೇಸು ಕೂಡ ರೆಗ್ಯುಲರ್ ಆಗಿ ಹೋಗ್ತಾ ಇದ್ರು. ವಾದ ಮಾಡ್ತಾ ಇರ್ಬೇಕಾರೆ ಕೇಸು ವಾದ ಇರೋಂತ ಸಂದರ್ಭದಲ್ಲಿ ಬಂದೇ ಇಲ್ಲ ಅಂತ ಸುಳ್ಳು ಕೂಡ ಹೇಳಿದ್ರು. ಇದನ್ನೆಲ್ಲ ಗಮನಿಸಿ ಕೋರ್ಟ್ ಬೇಲು ಕೊಟ್ಟಿದೆ. ನಮಗೆ ನಿರೀಕ್ಷೆ ಇತ್ತು, ಪ್ರಭು ಶ್ರೀರಾಮಚಂದ್ರನ ಮಂದಿರವನ್ನು ಕಟ್ಟಕ್ ಹೋದಂತ ಯಾವುದೇ ರಾಮ ಭಕ್ತರಿಗೆ ರಾಮ ರಕ್ಷಣೆ ಕೊಟ್ಟೇ ಕೊಡ್ತಾರೆ. ಇದಕ್ಕೆ ಇದು ಸಾಕ್ಷಿ. ನೀವು ಕೂಡ ಅದರಲ್ಲೂ ಬಿಜೆಪಿ ನಾಯಕರಿರಬಹುದು, ಅನೇಕ ಸಂಘಟನೆಗಳ ನಾಯಕರುಗಳಿರಬಹುದು, ರಾಜ್ಯಾದ್ಯಂತ ಹೋರಾಟವನ್ನ ಮಾಡಿದ್ರಿ. ಈ ಒಂದು ಪ್ರಕರಣವನ್ನ ಖಂಡಿಸಿ ಅಂತೂ ಇಂತೂ ನ್ಯಾಯ ಸಿಕ್ಕಿದೆ. ಅಂತೂ ಇತ್ತು ಅಲ್ಲ, ನ್ಯಾಯಬದ್ಧವಾಗೇ ಸಿಕ್ಕಿದೆ. ಯಾಕೆಂತಂದ್ರೆ ಇವ್ರು 16 ಕೇಸ್ ಇದೆ, 26 ಕೇಸ್ ಇದೆ ಅಂತ ಸುಳ್ಳು ಸೃಷ್ಟಿ ಮಾಡಿ ಇತ್ಯರ್ಥ ಆಗಿರೋಂತ ಕೇಸ್ಗಳನ್ನು ಕೂಡ ಕೋರ್ಟ್ ತಗೊಂಡಾಗ ಇಟ್ಟಾಗ ಸ್ವಾಭಾವಿಕವಾಗಿ ಅವ್ರಿಗೆ ಇರ್ಬೋದೇನೋ ಅಂತ ಅನ್ಕೊಂಡು ಜೈಲಿಗೆ ಕಳಿಸಿದ್ರು. ಆದ್ರೆ ವಾದ ಮಾಡಿದಂತ ನಮ್ಮ ವಕೀಲರು ಸ್ಪಷ್ಟವಾಗಿ ವಾದ ಮಾಡಿದ್ದಾರೆ. ಹಾಗಾಗಿ ನಮಗೆ ನ್ಯಾಯ ಸಿಕ್ಕಿದೆ. ಈಗಲಾದ್ರೂ ಕೂಡ ಮುಖ್ಯಮಂತ್ರಿಗಳು ಮತ್ತು ಗೃಹ ಮಂತ್ರಿಗಳು ರಾಜ್ಯದ ಜನರ ಮುಂದೆ ಸತ್ಯ ಹೇಳಬೇಕು ಮತ್ತು ಸುಳ್ಳು ಹೇಳಿದ್ವಿ ನಾವು ಅಂತ ಕ್ಷಮೆ ಕೇಳಬೇಕು. ಇಲ್ಲ ಅಂದ್ರೆ ಇವರಿಬ್ರು ಬಂಡ್ರು ಅಂತ ರಾಜ್ಯ ಜನ ತೀರ್ಮಾನ ಮಾಡ್ತಾರೆ. ಓಕೆ, ಧನ್ಯವಾದ KS ಈಶ್ವರಪ್ಪನವರೇ TV9 ಜೊತೆ ಮಾತನಾಡಿದ್ದಕ್ಕೆ. ಇನ್ನು ಶ್ರೀಕಾಂತ್ ಪೂಜಾರಿ ಅವರ ಪರ ವಕೀಲರಾದಂತಹ ಸಂಜೀವ್ ಬಡಸ್ಕರ್ ಅವರು TV9 ಜೊತೆಗೆ ಮಾತನಾಡಿದ್ರು. ಅವ್ರು ಏನ್ ಹೇಳಿದ್ರು ನೋಡೋಣ. ದಿವಸ 1ನೇ ಜಿಲ್ಲಾ ನ್ಯಾಯಾಲಯದಲ್ಲಿ ಶ್ರೀಕಾಂತ್ ಪೂಜಾರಿ ಅವರ ಪರವಾಗಿ ಸುದೀರ್ಘವಾಗಿ ವಾದ ಮಂಡಿಸಲಾಗಿತ್ತು ಮತ್ತು ಎಡೆಯಾಗಿ ಯಾಕೆ 31 ವರ್ಷ ಅವನನ್ನ ಬಂಧನ ಮಾಡಲಿಕ್ಕೆ ಯಾಕೆ 31 ವರ್ಷ ನಮ್ಮ ಮನೆಯಲ್ಲಿ ಯಾರು ಊಟ ಮಾಡ್ತಿರ್ಲಿಲ್ಲ. 8 ದಿನಗಳಿಂದ ನಾವೆಲ್ಲ ದುಃಖದಲ್ಲಿದ್ದೆವು. ನಮ್ಮ ಮನೆಯಲ್ಲಿ ಯಾರು ಊಟ ಮಾಡ್ತಾ ಇರಲಿಲ್ಲ. 8 ದಿನದಿಂದ ನಮ್ಮ ಮನೆಯಲ್ಲಿ ಬರೀ ನೋವೇ ತುಂಬಿಕೊಂಡಿತ್ತು. ನಾವೆಲ್ಲ ಬಹಳ ದುಃಖದಲ್ಲಿದ್ವಿ ಅಂತ ಹೇಳಿ ಶ್ರೀಕಾಂತ್ ಅವರ ಮಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮನೆಯಲ್ಲಿ ಈಗ ಎಲ್ಲರೂ ಕೂಡ ಖುಷಿಯಾಗಿದ್ದಾರೆ. ಯಾಕಂದ್ರೆ ಶ್ರೀಕಾಂತ ಪೂಜಾರಿ ಅವರಿಗೆ ಬೇಲ್ ಸಿಕ್ಕಿದೆ. TV9ಗೆ ಶ್ರೀಕಾಂತ ಪೂಜಾರಿ ಅವರ ಪುತ್ರ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ತಮ್ಮ ತಂದೆಗೆ ಸಿಕ್ಕಂತಹ ಜಾಮೀನು ವಿಚಾರಕ್ಕೆ ನಮ್ಮ ವಕೀಲರಿಗೆ ನಾನು ಧನ್ಯವಾದವನ್ನ ಹೇಳ್ತೇನೆ ಎಂದಿದ್ದಾರೆ ಶ್ರೀಕಾಂತ್ ಪೂಜಾರಿ ಅವರ ಪುತ್ರ. ಇನ್ನು ನಮ್ಮ ಪ್ರತಿನಿಧಿ ಶಿವಕುಮಾರ್ ಶ್ರೀಕಾಂತ ಪೂಜಾರಿ ಅವರ ಪುತ್ರನ ಜೊತೆಗೆ ಮಾತುಕತೆ ನಡೆಸಿದ್ದಾರೆ, ನೋಡೋಣ. ಕೊನೆಗೂ ಶ್ರೀಕಾಂತ್ ಪೂಜಾರಿ ಅವರಿಗೆ ಜಾಮೀನು ಸಿಕ್ಕಿದೆ. ಈ ಕುರಿತು ಮಾತಾಡಲು ಶ್ರೀಕಾಂತ್ ಪೂಜಾರಿ ಅವರ ಪುತ್ರದ ಮಂಜುನಾಥ್ ಜೊತೆಗಿದ್ದಾರೆ. ಏನು ಅನಿಸ್ತಿದೆ, ಇವತ್ತು ಜಾಮೀನು ಸಿಕ್ಕಿದೆ? ಜಾಮೀನು ಸಿಕ್ಕಿದೆ. ಎಲ್ಲರಿಗೂ ಲಾಯರ್ ಮತ್ತು ಜನರ ಸೇವೆಗೆ ಎಲ್ಲರಿಗೂ ತುಂಬ ಧನ್ಯವಾದ ಅಂತ ಹೇಳ್ತೀನಿ. ಮತ್ತು ಇವತ್ತು ಖುಷಿ ಆಗ್ತಿದ್ದಿದೆ. ಎಲ್ಲ ವರ್ಷದ ಹಿಂದಿನ ಕೇಸು ಈಗ ಓಪನ್ ಮಾಡಿ ಅರೆಸ್ಟ್ ಮಾಡಿದ್ರು. 8 ದಿನ ಆಗಿತ್ತಾಗಿ ನಿಮ್ಮ ಮನೆಗೆ ದುಡಿಯೋರವ್ರೆ. ಇವಾಗ ಅವಾಗ 8 ದಿನ ಆಯ್ತು, ಸ್ವಲ್ಪ ಕಷ್ಟ ಅನಿಸಿತ್ತ ತಮಗೆ? ಕಷ್ಟ ಆಗಿತ್ತು. ಊಟ ಇದ್ದಿಲ್ಲ, ಮಾಡ್ತಾ ಇದ್ದಿದ್ದಿಲ್ಲ ಮನೆಯಾಗ, ನಾವು ಊಟ ಮಾಡ್ತಿದ್ದಿಲ್ಲ. ಇವತ್ತು ಲಾಯರ್ ಮತ್ತು ವಕೀಲರು ಹೇಳಿದಂತೆ ಭಾಳ ಧನ್ಯವಾದ ಅಂತ ಹೇಳ್ತೀನಿ. ಈಗ ನಿಮ್ಮ ಅಪ್ಪರ ಹೆಸರು, ನಿಮ್ಮ ಮನೆ ಹೆಸರು ಇಡೀ ದೆಹಲಿ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ. ಆ ರಾಮ ಜನ್ಮಭೂಮಿ ಹೋರಾಟಗಾರರ ಅಂತೇಳಿ ನಿಮ್ಮ ಪರವಾಗಿ ಎಲ್ಲರೂ ಕೂಡ ಹೋರಾಟ ಮಾಡಿದ್ರು, ಬಂದರು. ಇವತ್ತು ಜಾಮೀನು ಸಿಕ್ಕಿದೆ, ಯಾವಾಗ ಬಿಡುಗಡೆ ಆಗ್ತಾರಂತೆ? ಎಲ್ಲರಿಗೂ
ಎಲ್ಲರಿಗೂ ಧನ್ಯವಾದ ಅಂತೀನಿ. ಯಾವಾಗ ಬಿಡುಗಡೆ ಆಗ್ತಾನೆ ಅಂತ ಹೇಳಿದ್ರು, ವಕೀಲರು ಏನು ಹೇಳಿದ್ರು ನಿಮಗೆ? ವಕೀಲು ಹೇಳಿದರೆ ಸಂಜೆ ಮಠ ಬಿಡಿಸ್ತಾನಂತ ಹೇಳಿದ್ದಾರೆ, ಆಗಿದೆ ಅಂತೆ, ಜಾಮೀನು ಬಿಡಿಸ್ತಾನಂತ ಹೇಳಿದ್ರು. ಮನೆಗೆಲ್ಲರೂ ಖುಷಿ ಆಗ್ತಾರೆ, ಎಲ್ಲರೂ ಖುಷಿಯಾಗಿದ್ದಾರೆ. ಎಲ್ಲರೂ ಈಗ 8 ದಿನ ತಂದೆಯವ್ರನ್ನ ಬಿಟ್ಟಿದ್ರಿ, ಏನು ಅನಿಸಿತ್ತು ಅವಾಗ? ಊಟ ಗೀಟ ಮಾಡ್ತಾ ಇದ್ದಿದ್ದಿಲ್ಲ, ನಾವು ಊಟ ಮಾಡಿದ್ದಿಲ್ಲ, ಆದರೆ ದುಃಖ ಒಳಗಿದ್ವಿ ನಾವು. ಈಗ ಎಲ್ಲ ಖುಷಿ ಆಗ್ತಾ ಇದ್ದೇವೆ. 8 ದಿನಗಳಿಂದ ನಾವು ಬಹಳ ದುಃಖದಲ್ಲಿದ್ವಿ. ನಾವು ಅಂದರೆ ತಂದೆಯವರು 8 ದಿನ ಆಯಿತು ಜೈಲಿನಲ್ಲಿದ್ದರು, ಈಗ ಅವರಿಗೆ ಜಾಮೀನು ಸಿಕ್ಕಿದೆ, ನಮಗೆ ಬಹಳ ಖುಷಿ ಆಗ್ತಿದೆ ಅನ್ನೋದು ಮಂಜುನಾಥ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಶಿವಾಜ್ ಜೊತೆ ಶಿವಕುಮಾರ್, TV9 ಹುಬ್ಳಿ.